ಸ್ವಲ್ಪ ಉರಿಯಾತ ನೋಡಿ ಕಟ್ಟಿಗೆ 2-3 ದಿನ ಥಂಡಿ ಇರೋದಕ್ಕೆ ಹಿತ್ತಲ ಕಡೆಗೆ ಇಟ್ಟಿರೋ ಅಷ್ಟು ತಣ್ಣಗಾಗ್ಬಿಟ್ಟಿದ್ವು ಕಟ್ಟಿಗೆ. ಈಗ ಜಲ್ದಿ ಉರಿ ಆಗತೈತೆ. ಬರ ಮಾಡಿಟ್ಟು ನೋಡೋಣ. ದಿವ್ಯಾ ಎಲ್ಲ ಹೋದ್ಲಿ ಹೊರಗಿಡ್ಲಿ ಕರೆ ಕಟ್ಟಾಕ್ ಬರವ ಅಂತ ಹೇಳಿದ್ನಿ. ಇವ್ರೇನು ಚೇರ್ಮನ್ರ ಮನೆ ತಾಗ ಹೋಗಿ ಬರ್ತೀನಂತ ಹೋದವ್ರು ಇನ್ನೂ ಬರೋದಿಲ್ಲ. ಏನು ಆ ಕಡೆ ಅಂಗಡಿಗೆ ಹೋದ್ರ? ಇಲ್ಲ ನಮ್ಮ ದಿವ್ಯಾ ಸಂಬಂಧ ವಿಷಯ ಮಾತಾಡ್ಕೊಂಡು ಬರ್ತೀನಂತ ಹೋಗಿದ್ದಾರೆ. ಬರ್ತಾರೆ ಅನ್ನಿಸ್ತೈತಿ ಇವಾಗ ಅವರು. ಮತ್ತು 7-8 ಗಂಟೆಗೆ ಆದ್ರೆ ಊಟಕ್ಕೆ ಬೇಕು ಅವರಿಗೆ. ಅದಕ್ಕೆ ಇವನ್ನಷ್ಟು ಮಾಡಿರ್ತೀನಿ. ಸಾರು ಅನ್ನ ಎಲ್ಲ ಆಗೈತೆ. ಅಮ್ಮ ಓ ಇಲ್ಲ ಅಡುಗೆ ಮನೆಯಾಗಿದ್ದೀನಿ ಬಾ. ಹಂಗಾದ ಹೊರಗಡೆ ಬಾಗ್ಲಿ ಮುಂದಕ್ಕೆ ಮಾಡ್ಕೊಂಡು ಬಾ. ಒಂದು ಸ್ವಲ್ಪ ಮೀನಿನ ವಾಸನೆಗೆ ನಾಯಿಗಳು ಒಳಗೆ ಬರ್ತಾವ. ಮತ್ತು ಓ ಇಲ್ಲಿದೆ. ನಾನು ಹಿತ್ತಲ ಕಡೆಗೆಲ್ಲ ಹುಡ್ಕಾಡ್ ಬನ್ನಿ. ಆತಾತ. ಆಹಾ ಏನು ಘಮ ವಾಸನೆ ಬರತೈತೆ. ಮೀನು ಫ್ರೈ ಮಾಡತ್ತಿದ್ದ. ನಾನು ಫಸ್ಟ್ ತಿಂತೀನಿ. ಈಗ ತಡಿ ಬಂದ ತಕ್ಷಣಕ್ಕೆ ಹಾಕ್ಕೊಡು ಅಂತ. ನಾನು ಮತ್ತೆ ಇನ್ನೇನು ಶ್ರಾವಣ ಬೇರೆ ಬರತೈತೆ. ಈಕೆಗೂ ಭಾಳ ಇಷ್ಟ ಅಲ್ಲ. 2 kg ತೊಗೊಂಡು ಬರ್ರಿ ಅಂತ ಹೇಳಿದ್ನಿ. 1 kg ಮೀನು ಸಾರು, 1 kg ಮೀನು ಫ್ರೈ ಮಾಡತ್ತೀನಿ. ಚಲೋ ಇದಾವೆ ಮೀನು, ಫ್ರೆಶ್ ಇದ. ಇನ್ನೇನು ಉಪ್ಪು ಖಾರ ಎಲ್ಲ ಹಾಕ್ತೈತೆ. ಇದಕ್ಕೆ ಉರಿನೂ ಆಗತೈತೆ. ತಡಿ ಹಾಕ್ತೀನಿ. ಹಾಯ್ ಎಷ್ಟು ಜೋಳ ಬಡಿಯತೈತೆ ನೋಡಿದೆ. ಹಂಗೆ ಉರಿ ಆಗತೈತೆ ಅಂದರೆ ಜಲ್ದಿನ ಆಗ್ತಾ. ಈಕೆಗೆ ಹೆಂಗಾದ್ರೆ ಮಾಡಿ ಒಪ್ಪಿಸ್ಬೇಕಲ್ಲ ಮದುವೆಗೆ. ಇವ್ರು ನೋಡಿದ್ರೆ ಮದುವೆ ಮಾತುಕತೆ ಮಾತಾಡ್ಕೊಂಡು ಬರೋಕೆ ಹೋಗಿದ್ದಾರೆ. ಅಕಸ್ಮಾತ್ ಇವಳು ಒಪ್ಪಿಲ್ಲ ಅಂತಂದ್ರೆ ಇನ್ನೇನು ಮುಗೀತು. ಈ ವರ್ಷನೂ ಮದುವೆ ಮಾಡ್ದಂಗೆ ನಾವು. ಏನಮ್ಮ ಇವತ್ತು ಸ್ಪೆಷಲ್ಲು ಮೀನು ತೊಗೊಂಡಿರೋದು ಇಷ್ಟು ಫ್ರೈ ಮಾಡ್ತಿದ್ಯಾ? ಮತ್ತು ಅನ್ನ ಜೋಡಿ ಸಾರು ಬೇಡ, ಎದ್ರಲ್ಲಿ ಊಟ ಮಾಡೋದು ನಾವು? ಏನು ಮಾಡೋದವ? ಮತ್ತು ಎಲ್ಲಾನು ಒಂದೇ ದಿನಕ್ಕೆ ಮಾಡ್ಬೇಕಂದ್ರೆ ಆಗೋದಿಲ್ಲ. ನನಗೂ ಆ ಕೆಲಸ ಈ ಕೆಲಸ ಅಂತ ಭಾಳ ಇದ್ವು. ಅದಕ್ಕೆ ಒಂದೇ ಮಾಡಿ ನಡಿ ಅನ್ನಿ. ನಾನು ಹೆಂಗೋ ತಗೋ ನೆನ್ಸ್ಕೊಂಡು ತಿಂದ್ರೆ ಆಕೈತೆ. ನಾನು ಹೇಳಿಲ್ಲ ನಿನ್ಗೆ ಕೆಲಸ ಇದ್ರೆ ನನಗೂ ಹೇಳಮ್ಮ ಅಂತಂದ್ರೆ ಹೇಳೋದೇ ಇಲ್ಲ ನೀನು. ಬ್ಯಾಡ್ ನಾನ ಮಾಡ್ತೀನಿ ಅಂತಿ. ಮತ್ತು ಸುಸ್ತಾದ್ರೆ ಹಿಂಗೆ ಮಾಡ್ತೀನಿ ನೋಡಿ. ಈಗ ಅಪ್ಪ ಬೈತೈತಿ ಸಾರು ಮಾಡಿಲ್ಲ ಅಂತಂದ್ರೆ ಏನು ಮಾಡ್ತೀವಿ ಈಗ? ಅಪ್ಪ ಬೈದ್ರೆ ಬೈಸ್ಕೊಳ್ಳೋದು, ಏನು ಮಾಡೋಕ್ಕಾಕೈತೆ ಮತ್ತೆ? ಏನಮ್ಮ ನೀನು ಸೀರಿಯಸ್ ವಿಷಯನೂ ಇಷ್ಟು ತಮಾಷೆಯಾಗಿ ಹೇಳ್ತಿದ್ಯಾ? ನಾನು ಹೇಳ್ತಿರೋದು ಸಾರು ಮಾಡಿಲ್ಲ ಅಂದ್ರೆ ಅಪ್ಪ ಗೊತ್ತಲ್ಲ ಹೆಂಗೆ ಬೈತೈತಂತೆ. ಮನ್ಯಾಗ ಇರ್ತೀರಿ ಇಬ್ರು ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋದಿಲ್ಲ. ನೀನೊಂದೆರಡು ಕೊಯ್ದು ಮಾಡ್ಲಾ ನಾನು? ಬ್ಯಾಡ್ ಬಿಡವ ಸುಮ್ಮನೆ ಅನ್ನಿ. ಮಾಡಿದ್ದೀನಿ ಸಾರು ಎಲ್ಲ ಆಗೈತೆ. ಇನ್ನೇನು ಮತ್ತೆ 7-7:15 ಅಂದರೆ ನಿಮ್ಮ ಅಪ್ಪಗೆ ಊಟಕ್ಕೆ ಬೇಕಲ್ಲ. ಅದಕ್ಕೆ ಫ್ರೈನು ಮಾಡಿಟ್ಬಿಡ್ತೀನಿ. ಏನು ಟೈಮ್ ಏನು 6 ಗಂಟೆ ಆಗೈತಾ 6:15 ಆಗೈತಾ? ಹೌದಾ? ಎಷ್ಟಿದೆಯಲ್ಲಮ್ಮ ನೀನು ಮಾಡಿನೂ ಹಿಂಗೆ ಹೇಳತ್ತೆ. ನಂಗೆ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತೇನು? ಟೈಮ್ ಗೊತ್ತಿಲ್ಲ. ನಾನು ಕರು ಕಟ್ಟಾಕಕ್ಕೆ ಹೊರಗೆ ಹೋಗ್ತಿದ್ನಿ ಅವಾಗ 6-15 ನಿಮಿಷ ಏನೋ ಆಗಿತ್ತು. ಆಗಿರ್ಬೇಕು ಈಗ 6:15. ಅಪ್ಪ ಎಲ್ಲೋಗೈತೆ? ಏನವ ನಿಮ್ಮ ಅಪ್ಪ ಏನು ನನ್ನ ಹತ್ರ ಕೇಳಿ ಹೋಗ್ತಾರೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಂತೆ. ಒಟ್ಟೆ ಮನೆಯಾಗಿರೋದಿಲ್ಲ ಅವರು. ಹಾಲು ಕರೆಯೋದೈತೆ. ಏನು ಬರ್ತಾರೆ ಏನು? ನಾನೇ ಫ್ರೈ ಮಾಡಿ ಹೋಗಿ ಕರಿಬೇಕೇನೋ ನೋಡೋದು. ಅಯ್ಯವ ನೋಡಿದ್ದಿಲ್ಲ ಅಂದ್ರೆ ಸೀದಾ ಹೋಗ್ತಿದ್ದಿದ್ದು ಮೀನಿಗೆ. ಉರಿ ಆಗತೈತೆ. ಒಂದೇ ಕಡೆಗೆ ಆಗ್ತೈತೆ ನೋಡೋದು. ಇನ್ನೂ ಆಗಿಲ್ಲ. ನಾನು ಇನ್ನೇನು ಫ್ರೈ ಆಯಿತು ತಿನ್ಬೇಕು ಅನ್ಕೊಂಡಿದ್ನಿ. ಎಷ್ಟೊತ್ತು ಬೇಯ್ಬೇಕದು ಇನ್ನು? ಇನ್ನೇನು ಆತಡೆಯವ ತಿನ್ನು ಅಂತೆ. ನಾನು ನೀನು ತಿಂತೆ ಅಂತಾನೆ ಅರ್ಜೆಂಟ್ ಮಾಡತ್ತೀನಿ. ಅದು ನೋಡಿದ್ರೆ ಹಿಂದಕ್ಕೆ ಆಗ್ತೈತೆ ಅದು ಉರಿ. ಈಗ ಅಷ್ಟು ಎಲ್ಲ ಕಡೆಗೆ ಆಗತೈತೆ. ಜಲ್ದಿ ಬೆಂತೈತೆ. ಒಂದು ಸ್ವಲ್ಪ ಎಣ್ಣೆಲಿ ಕರಿಬೋದಾಗಿತ್ತು. ಟೇಸ್ಟ್ ಇರ್ತಿತ್ತು. ಆದರೆ ಏನು ಮಾಡೋದು, ಭಾಳ ಎಣ್ಣೆನೂ ಹಿಡಿತೈತವ. ಇದಕ್ಕೆ ಅರ್ಧ kg ಸೀದಾ ಬೇಕು. ಆಮೇಲೆ ಇರಲಿ ಬ್ಯಾಡ್ ಬಿಡಮ್ಮ. ಎಣ್ಣೆಲಿ ಕರೆದಿರೋದು ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ. ಇದು ಭಾಳ ಟೇಸ್ಟಿಯಾಗಿ ಮಾಡ್ತೀನಿ ನೀನು. ಅದಕ್ಕೆ ಇಷ್ಟ ನನಗೆ. ಹಿಂಗೆ ಮಾಡಂತ ಯಾಕೆ ಹೇಳ್ತೀನಿ ಹೇಳಿ ನಿನಗೆ? ಆ ತರಕಾರಿ ಮತ್ತು ಅಲ್ಲೇ ಇಟ್ಟಿದ್ದೆ ಅಂದರೆ ಇಲ್ಲಿ ಕೆಳಗೆ ಎಲ್ಲ ನೊಣ ಮುತ್ಕೋತಿದ್ದಾವ. ಈ ಮತ್ತು ಥಂಡಿಗೂ ಅದಕ್ಕೂ ಅವು ಸಣ್ಣ ನೊಣ ಬರೋದಿಲ್ಲ. ಅದಕ್ಕೆ ಅಲ್ಲಿ ಗಾಳಿಗೆ ಇಟ್ಟಿನಿ. ಆಮೇಲೆ ಸಂಜೆ ಮುಂದೆ ಈಗ ಬಟ್ಟೆ ಐತೆ ನೋಡಿ, ಅದ್ರ ಅಡಿಗೆ ಇಡ್ತೀನಿ ತಗೋ. ಹೌದಾ? ಇರ್ಲಿ ತಗೋ. ನಿಂಗೆ ಫ್ರೀ ಆದರೆ ಇಡುವಂತೆ. ಯಾಕೆ ಹೇಳಿದ್ನಿ ಅಂದ್ರೆ ಯಾರಾದರೂ ಮನೆಗೆ ಬಂದ್ರೆ ನೋಡಿ ಎಲ್ಲ ಎಷ್ಟು ಹರಡ್ಕೊಂಡಿದ್ದಾರೆ, ಮನೇನ ಸ್ವಚ್ಛ ಮಾಡಿಲ್ಲ ಅಂತ ಅನ್ಕೋತಾರಂತ. ಅದಕ್ಕೆ ಯಾವಾಗಲೂ ಈ ಕಟ್ಟೆ ಮ್ಯಾಗದು ಏನು ಇಡಕ್ಕೆ ಹೋಗ್ಬೇಡಮ್ಮ ಅಂತ ಹೇಳ್ತೀನಿ ನಿನಗೆ. ಇರ್ಲಿ ತಗೋ ನಡೀತೈತೆ. ನಾವಷ್ಟೇ ಇದೀವಲ್ಲ. ಯಾರಾದರೂ ಬಂದು ಸಡನ್ನಾಗಿ ಇಲ್ಲಿ ಕೆಳಗಿಟ್ರೆ ಹಾಕೈತೆ. ಇರ್ಲಿ ತಗೊಳವ ನನ್ನ ಮಗಳೇ. ರೈತರ ಮನೆ ಅಂತಂದ್ರೆ ಮತ್ತೆ ಹೆಂಗಿರ್ತೈತೆ ಹೇಳಿ? ಎಲ್ಲ ಹರಡಿರೋದು ಇದ್ದೇ ಇರ್ತೈತೆ. ಅವೆಲ್ಲ ಸಾವುಕಾರ ಮನೆ ಇರ್ತೈತೆ ನೋಡಿ. ಅಲ್ಲಂದ್ರೆ ಅವರೆಲ್ಲ ಮತ್ತೆ ಬೇಕಾದಂಗೆ ಮಾಡ್ಕೊಂಡಿರ್ತಾರೆ. ಕಬಾಟು ಅಂಥವು ಇಂಥವು. ಅದಕ್ಕೆ ಏನೂ ಅನ್ಸೋದಿಲ್ಲ. ನಮ್ಮ ಅಂದ್ರೆ ನೋಡಲ್ಲಿ ಆ ಕಡೆಗೆ ಬಟ್ಟೆ ಕಟ್ಟಿದ್ದೇವೆ, ಹಂಗೆ ಮತ್ತೆ ಈ ಕಡೆಗೂ ಬಟ್ಟೆ ಕಟ್ಟೋಣ. ಬೇಡಮ್ಮ, ಚಲೋ ಕನ್ಸೋದಿಲ್ಲ ಅದು. ಅಲ್ಲೆಲ್ಲ ಚೀಲ ಇದಾವಂತ ಕಟ್ಟಿದ್ದೆ ನಾನು. ಅಲ್ಲೆಲ್ಲ ಕಟ್ಟಿದ್ರೆ ಆಮೇಲೆ ನಾನು ಅಷ್ಟು ಕಷ್ಟಪಟ್ಟು ಬಿಡ್ತಿರೋದು ಅದು ರಂಗೋಲಿ ಎಲ್ಲ ಕಾಣಿಸೋದಿಲ್ಲ. ಹನ್ನೆರಡಲ್ಲಿ ಎಷ್ಟು ಚಂದ ಕಾಣ್ತೈತೆ. ಇರಲಿ ತಗೋ. ಯಾವಾಗಾದ್ರೂ ಯಾರಾದ್ರೂ ಬಂದಾಗ ಮೇಲಿರೋದು ಕೆಳಗಿಡು ಅಷ್ಟೇ ಸಾಕು. ಆತೇನಮ್ಮ ಹೊಟ್ಟೆ ಹಸ್ತೈತೆ ನನಗೆ. ಇನ್ನೇನು ಆತಡಿಯವ. ಎಲ್ಲ ಕಡೆ ಬೇಯೋದು ಬೇಡ. ಅದೇ ಸ್ವಲ್ಪ ರೋಸ್ಟ್ ಆದ್ರೆ ರುಚಿ ಆತೈತಂತ ಬೇಯಿಸಾತೀನಿ. ಅದಕ್ಕೆ ನಿನಗೇನು ಅಪ್ಪನ ಚಳಿ ಬಂದೈತೆ ಏನವ ಇಷ್ಟೊತ್ತಿಗೂ ಊಟ ಮಾಡ್ತೀನಿ ಅನ್ನತ್ತೆ ಅಲ್ಲ? ಹೊಟ್ಟೆ ಹಸ್ತೈತಂದ್ರೆ ಭಾಳ ಊಟ ಮಾಡ್ಬೇಕಂತ ಹೊಟ್ಟೆ ಹಸ್ತಿಲ್ಲಮ್ಮ. ಫ್ರೈ ನೋಡಿದ್ನಲ್ಲ ತಿನ್ಬೇಕಂತ ಅನ್ಸತೈತೆ. ಅದಕ್ಕೆ ಹೊಟ್ಟೆ ಹಸ್ತೈತಂತ ಅನ್ನಿ. ಇನ್ನೇನು ಆತವ. ಆದ್ರೆ ನಿಂಗೆ ಕೊಡ್ತೀನಿ. ಇನ್ನು ಚಿಕ್ಕ ಹುಡುಗಿಗತ್ತೇನ ಮಾಡ್ತೇವ ದಿವ್ಯಾ ನೀನು. ಗಂಡನ ಮನೆಗೆ ಹೋದ್ರೆ ಇನ್ನೂ ಹೆಂಗೈತೆ ಏನು? ಏನಂದೆ?
ಏನಿಲ್ಲವ ಅದ ಚಿಕ್ಕ ಹುಡುಗಿ ಹೊತ್ತೆ ಮಾಡ್ತೀವಿ ಇನ್ನು ಅಂತ ಅನ್ನಿ. ನೋಡು ಮುಖದಾಗ ಇವತ್ತು ಲಕ್ಷ್ಮಿ ಕಳೆ ಎದ್ದು ಕಾಣತೈತೆ, ಅದಕ್ಕೆ ದಿನಾಲು ಒಂದ್ ಸ್ವಲ್ಪ ಕುಂಕುಮ ಇಟ್ಕೊಳ್ಳವ ಚಂದ ಕಂತೆ ಅಂದ್ರೆ ಹೋಗಮ್ಮ ಬೇಡಮ್ಮ ಅಂತಿ. ನೋಡು ಎಷ್ಟ್ ಚಂದ ಕಾಣತಿ ಇವತ್ತು. ಹೌದಾ, ಇನ್ಮೇಲೆ ದಿನಾಲು ಇಟ್ಕೋತೀನಿ ತಗೋ. ಹ್ಞೂನವ ನನ್ನ ಮಗಳೇ, ಹೆಣ್ಮಕ್ಳಿಗೆ ಬಳೆ ಸರ ಮುಡಿ ಹೂವ ಅರಿಶಿನ ಕುಂಕುಮ ಎಲ್ಲ ಲಕ್ಷ್ಣವ ಕಾಂತಾವ, ಅದಕ್ಕೆ ಹಾಕೊಳವ ಅಂತಿರ್ತೀನಿ. ಹಿತ್ತಲ ಕಡೆಗೆ ಅಷ್ಟೊಂದು ಬಿಡ್ತಾವ, ಒಂದ್ ಸ್ವಲ್ಪ ಕೆಲಸ ಆದ್ರೆ ಕಟ್ಕೊಡಮ್ಮ ಅಂತಂದ್ರೆ ಕಟ್ಕೊಡ್ತೀನಿ ನಾನು. ನಿನ್ನ ಬ್ಯಾಡ್ ಬಿಡೋ ಕಡೆಗಂತೆ ಎಲ್ಲ ಕೆಳಗ ಉದ್ರು ಹೋಗ್ತಿದ್ದಾವ. ಯಾರೋ ಬಂದಂಗೆ ಆತವ, ನಿಮ್ಮಪ್ಪ ಬಂತ ಏನು? ಹೌದು ಅನಿಸ್ತೈತೆ. ಹೌದಮ್ಮ, ಅಪ್ಪ ಬಂದ್ರ ಅನಿಸ್ತೈತೆ. ಬರ್ಲಿ ತಡಿ, ಚಾ ಮಾಡಿಕೊಟ್ಟು ಹಾಲು ಕರೀತಾರ ಏನು ಮಾಡ್ತಾರೆ ಏನವ. ದಿವ್ಯಾ ಏನೋ ಒಂದು ಹೇಳ್ತೀನವ, ಕೇಳ್ತೀನಿ ನನ್ನ ಮಾತು. ಏನು ಹೇಳಮ್ಮ ಕೇಳ್ತೀನಿ. ಏನಾದ್ರೂ ಕೆಲಸ ಮಾಡ್ಬೇಕಾ? ನಾನು ಫ್ರೈ ಮಾಡ್ಲಾ? ಬಾ ಮತ್ತೆ ಈ ಕಡೆಗೆ. ಕೆಲಸ ಏನಿಲ್ಲವ, ಫ್ರೈ ಏನು ಮಾತಾಡ್ಕೊಂತಾನೆ ಮಾಡ್ತೀನಿ ನಾನು. ಅದೇ ನಾನು ಏನೋ ಕೇಳ್ಬೇಕು ಅನ್ಕೊಂಡಿನಲ್ಲ, ಕೇಳ್ತೀನಿ ನಿನಗೆ. ಹ್ಞೂ ಅಂತೀಯ ಇಲ್ಲ ಅಂತೀಯ ಅಷ್ಟೇ ಹೇಳಿ ನನಗೆ. ಮೊದಲು ವಿಷಯ ಏನಂತ ಹೇಳಮ್ಮ, ನಂಗೆ ಗೊತ್ತಿಲ್ದಂಗೆ ಹ್ಞೂ ಇಲ್ಲ ಅಂತ ಹೇಳಂತಂದ್ರೆ ನಾನು ಹೆಂಗೆ ಹೇಳ್ಬೇಕು? ನನ್ನಿಂದ ಆಗ್ತೈತೆ ಅದು ಕೆಲಸ? ಹ್ಞೂನವ ನಿನ್ನಿಂದ ಆಗ್ತೈತೆ ಅದು, ಅದಕ್ಕೆ ಕೇಳತ್ತೀನಿ. ಅದೇ ಭಾಳ ಸತಿ ಕೇಳ್ಬಿಟ್ಟಿವಿ. ಈಗ ಲಾಸ್ಟ್ ಒಂದು ಸತಿ ಕೇಳೋಣ ಅಂತ ಅನ್ಕೊಂಡಿವಿ, ಅದಕ್ಕೆ ಅವ ಕೇಳ್ತೀನಿ. ಏನು ಬೇಸರ ಮಾಡ್ಕೋಬೇಡ, ಎಲ್ಲ ತಂದೆ ತಾಯಂದ್ರು ಮತ್ತು ಅವ್ರ ಮಕ್ಕಳಿಗೆ ಕೇಳೋ ಮಾತಾ ಇದೆ. ಏನಂತಂದ್ರೆ ಅಲ್ಲಿ ಕೇಳಿದ್ದೀರಾ ಇರು ಮದುವೆ ವಿಷಯ ಏನಮ್ಮ? ಹ್ಞೂನವ ನನ್ನ ಮಗಳೇ, ನಂಗೆ ಗೊತ್ತಾಯ್ತು ಅವಾಗಲೇ. ನಾನೇನೋ ಹೇಳ್ತೀನಿ ಕೇಳ್ತೀನೋ ಅಂತ ಅಂದಾಗ್ಲನ ನಾನು ಬಿಡು ಬೇರೆ ಏನಾದರೂ ಕೆಲಸ ಹೇಳ್ತೀನೋ ಅಂತ ಅನ್ಕೊಂಡೆ. ಯಾಕಮ್ಮ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಚಿಂತೆ ಮಾಡತ್ತೀರಿ ನೀವು ಅಂತೀನಿ ನಾನು. ನನ್ಗೆ ಇಷ್ಟ ಬಂದಾಗ ಮಾಡ್ಕೋತೀನಿ ಬಿಡಮ್ಮ. ನನ್ನ ಮದುವೆ ಆಗಿ ಹೋದ್ರೆ ನಿಮ್ಗೆ ಯಾರು ನೋಡ್ಕೋತಾರೆ? ಹಂಗೆಲ್ಲ ಹೇಳ್ಬೇಡ ಮಗಳ, ನಮ್ಮ ಕೈ ಕಾಲಲ್ಲಿ ಶಕ್ತಿ ಇರೋ ಮಟ್ಟ ನಾವು ಹೆಂಗೋ ದುಡ್ಕೊಂಡು ತಿಂತೀವಿ. ಹೊಲ ಐತೆ ಎಲ್ಲ ಐತೆ, ಹೊಲ ಬೇರೆಯವ್ರು ಕೊಟ್ಟು ಆರಾಮಾಗಿ ಮಾಡ್ಕೊಂಡು ತಿಂತೀವಿ ನಾವು. ನಮ್ಗೆ ಚಿಂತೆ ಇರೋದು ನಿನ್ನ ಮದುವೆದಷ್ಟೆ. ಎಲ್ಲ ತಂದೆ ತಾಯಂದ್ರಿಗೂ ಮದುವೆ ಮಾಡಿಕೊಟ್ಟು ಮಕ್ಕಳ ಜೀವನ ಚೆನ್ನಾಗಿರ್ಬೇಕಂತನ ಬಯಸ್ತಾರೆ. ನಿಮ್ಮಪ್ಪಂಗೂ ಬರ್ತಾ ಬರ್ತಾ ವಯಸ್ಸಾಗ್ತಾ ಐತೆ. ವಯಸ್ಸಿದ್ದಾಗ್ಲನ ಮದುವೆ ಮಾಡಿಕೊಟ್ರೆ ಅವ್ರದ್ದು ಅರ್ಧಕ್ಕರ್ಧ ಜವಾಬ್ದಾರಿ ಕಡಿಮೆ ಆಗ್ತೈತಿವೆ. ಹೇಳೋದು ಕೇಳಿ. ಮತ್ತು ಇವತ್ತು ಬಂದು ಕೇಳ್ತಾರೆ ಅವ್ರು. ಹ್ಞೂ ಅನ್ನೋದಕ್ಕೆ ಇಲ್ಲ ಅಂತಂದೆ ಅಂದ್ರೆ ಅವ್ರಿಗೂ ಮತ್ತು ಮನ್ಸಿಗೆ ಭಾಳ ಬೇಸರ ಆಕೈತೆ. ಪದೇ ಪದೇ ನಮಗೂ ಕೇಳೋಕ್ಕಾಗೋದಿಲ್ಲ, ಈ ಹುಡುಗಿ ಹ್ಞೂ ಅನ್ನೋದಿಲ್ಲ ಅಂತ ಮೊನ್ನೆ ಅಳ್ತಿದ್ರು ಗೊತ್ತೈತೇನು? ಏನು ಅಳ್ತಿತ್ತ ಅಪ್ಪ? ಹ್ಞೂ ಅಳ್ತಿದ್ರು. ಯಾಕಂದ್ರೆ ನಾವ ಈಗ ಆಕಿಗೆ ಮದುವೆಗೆ ಭಾಳ ಬಲವಂತ ಮಾಡಿದ್ರೆ ಎಲ್ಲಿ ಮನೇಲಿ ಇಟ್ಕೊಳಕ್ಕೆ ಆಸೆ ಐತಾ ಇಲ್ಲ ಅಪ್ಪ ಅಮ್ಮನಿಗ ಅಂತ ಹಂಗಂತ ಅನ್ಕೊಂಡ್ರೆ ಅವಳು. ಅದಕ್ಕೆ ಇದೊಂದು ಸಲ ಕೇಳಿ ನೋಡಿ, ಬ್ಯಾಡ್ ಅಂತಂದ್ರೆ ಇನ್ನು ಮುಂದೆ ಯಾವತ್ತೂ ಕೇಳೋದ ಬ್ಯಾಡ್ ನಾವು ಅಂತ ಹೇಳೈತೆ. ಹೌದಾ, ಅದಕ್ಕೆ ನೀನೇನಂದಿ? ನಾನು ಅದಕ್ಕೆ ಕೇಳಿ ನೋಡ್ತೀನಿ ರೀ, ಮತ್ತು ಒಪ್ಪಿದ್ರೆ ಹಂಗೆ, ಇಲ್ಲ ಅಂತಂದ್ರೆ ಇರಲಿ ಬಿಡ್ರಿ, ಅವಳಿಗೆ ಯಾವಾಗ ಇಷ್ಟ ಆಗ್ತೈತೆ ಅವಾಗ ಮಾಡ್ಕೊಳ್ಳಿ ಅಂತ ಅನ್ನಿ. ಹಂಗಂದೆ? ಹ್ಞೂ ಮತ್ತು ಹಂಗೆ ಹೇಳಿದ್ನಿ. ಮತ್ತು ಏನು ಬಲವಂತವಾಗಿ ಮದುವೆ ಮಾಡಿಕೊಡೋಣ್ರಿ ಅಂತ ಅನ್ನೋಕ್ಕಾಕೈತೆ. ಖುಷಿ ಖುಷಿಯಿಂದ ನೀನು ಮದುವೆ ಆದ್ರೆ ನಮಗೂ ಖುಷಿ ಆಕೈತೆ. ಈಗ ನಿಮ್ಮಪ್ಪ ಒಳಗೆ ಬರ್ತೈತೆ ಚಾ ಕುಡಿಯೋಕೆ, ನಾನು ಕೇಳ್ತೀನಿ ಚೇರ್ಮನ್ರ ಮನೆದಾಗ ಹೋಗಿರೋ ವಿಷಯ ಏನಾತ್ರಿ ಅಂತ. ಮತ್ತು ಅವ್ರು ಹೇಳ್ತಾರೆ ಗಂಡಿನ ಕಡೆಯವರು ಮತ್ತು ಬರೋದು ಏನಂತೆ. ನೀನು ಒಪ್ಪಿದ್ರೆ ಅವ್ರಿಗೆ ನಾನು ಏನಂತ ಹೇಳೋಕ್ಕಾಕೈತೆ. ಮತ್ತು ಅವ್ರ ಎದುರುಗಡೆನ ನೀನು ಬ್ಯಾಡಪ್ಪ ನಂಗೆ ಮದುವೆ ಅಂತ ಹೇಳಿದ್ರೆ ಮತ್ತು ಅವ್ರಿಗೂ ಬೇಸರ ಆಕೈತೆ. ನನ್ನ ಹತ್ರ ಹೇಳು, ನಾನು ಏನೋ ಒಂದು ಹೇಳ್ತೀನಿ ಅವ್ರಿಗೆ. ಒಳ್ಳೆ ಇಕ್ಕಟ್ಟಲ್ಲಿ ಸಿಗಾಕ್ದೆ ಅಲ್ಲಪ್ಪ ದೇವ್ರೆ, ಈಗ ನಾನು ಏನು ಉತ್ತರ ಕೊಡಲಿ ಅಮ್ಮಂಗೆ? ಹ್ಞೂ ಅಂದ್ರೆ ಮದುವೆ ಮಾಡಿಕೊಟ್ಟು ಬಿಡ್ತಾರೆ, ಇಲ್ಲ ಅಂತಂದ ಅಪ್ಪ ಅಮ್ಮನಿಗೆ ಬೇಸರ ಮಾಡ್ದಂಗೆ ಆಕೈತೆ. ನಾನು ಏನು ಮಾಡಲಿ? ಹ್ಞೂ ಅಂದ್ಬಿಡ್ಲ? ಹ್ಞೂ ಅಂದ್ರೆ ಏನು ಮಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ ದೇವ್ರೆ, ನೀನೇ ದಾರಿ ತೋರಿಸು. ಆದ್ರೆ ನಂಗೆ ಅಪ್ಪ ಅಮ್ಮನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಹೇಳವ, ಏನು ಹೇಳೋನೆ? ಅಮ್ಮ ಅದು ನಂಗೊಂದು ಸ್ವಲ್ಪ ಟೈಮ್ ಬೇಕು. ಅಲ್ಲವ ನನ್ನ ಮಗಳ, ಹೇಳಿದ ಅರ್ಥ ಮಾಡ್ಕೊ. ಈಗ ನಾವು ಟೈಮ್ ಬೇಕು ಅಂತ ಹೇಳಿದ್ರೆ ಅವ್ರು ಹುಡುಗನ ಕಡೆಯವ್ರು ಕೇಳೋದಿಲ್ಲ. ನಿಮ್ಮಪ್ಪ ಇವಾಗ ಹೋಗಿ ನಂಬರ್ ಅದು ಇಸ್ಕೊಂಡು ಬಂದಿರ್ತಾರೆ ಅನ್ನಿಸ್ತೈತೆ. ಯಾಕಂದ್ರೆ ಮತ್ತು ನೀನು ಒಪ್ಪಿದ್ರೆ ನಾಳೆ ನಾಡಿದ್ದು ಮತ್ತು ಹುಡುಗನ ಕಡೆಯವ್ರು ನೋಡೋಕೆ ಬರ್ತಾರೆ. ಈಗ ನಿನ್ನ ಟೈಮ್ ಬೇಕಂತಂದ್ರೆ ಮತ್ತು ಅವರು ಸುಮ್ಮನೆ ಇರಬೇಕಲ್ಲ. ಈ ಊರಿಲ್ಲ ಅಂತಂದ್ರೆ ಬೇರೆ ಕಡೆ ನೋಡೋಕೆ ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಒಳ್ಳೆ ಸಂಬಂಧ ಐತಂತ, ಅತ್ತೆ ಮಾವ ಒಬ್ಬನ ಮಗ ಅಂತೆ, ಆರಾಮಾಗಿ ಜೀವನ ಮಾಡ್ಬೋದವ. ಒಪ್ಕೊ ಹೇಳ್ತೀನಿ. ಈಗೇನಮ್ಮ ನನ್ನ ಮದುವೆಗೆ ಒಪ್ಕೋಬೇಕಾ? ನೋಡವ, ನಾವಂತರೂ ಏನು ಬಲವಂತ ಮಾಡೋದಿಲ್ಲ. ಯಾಕಂದ್ರೆ ಬಲವಂತ ಮಾಡಿಕೊಟ್ಟು ನಾವು ಮದುವೆ ಮಾಡಿಕೊಡ್ಬೋದು, ನಾಳೆ ಸಂಸಾರ ಮಾಡೋರು ನೀವು. ಅದಕ್ಕೆ ಹೇಳತ್ತೀನಿ, ನಿನ್ಗೆ ಇಷ್ಟ ಇದ್ರೆ ನಿಮ್ಮ ಅಪ್ಪನ ಹತ್ರ ಹ್ಞೂ ಅನ್ನು, ಇಲ್ಲ ಅಂತಂದ್ರೆ ಬೇಡಪ್ಪ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ಮದುವೆ ಆಗ್ತೀನಿ ಅಂತ ಹೇಳು. ಏನಮ್ಮ ಹೇಳ್ತಿದ್ದೀಯ? ಇಷ್ಟಪಟ್ಟಿರೋ ಹುಡುಗ ಯಾರು? ನಾನು ಹಂಗೆ ಹೇಳಿಲ್ಲವ, ತಪ್ಪು ತಿಳ್ಕೊಬೇಡ. ನನ್ನ ಮಗಳ ಮೇಲೆ ನಾನು ಯಾಕೆ ಸಂಶಯ ಪಡಲಿ? ಈಗ ನಾಳೆ ಗಂಡಿನ ಕಡೆಯವ್ರು ಬರ್ತಾರೆ ಅನ್ಕೋ, ಹುಡುಗ ಏನೋ ಒಳ್ಳೆಯವನಿದ್ದಾನೆ, ನಮ್ಗೆ ಇಷ್ಟ ಆಗ್ತಾನೆ, ನಿನ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಈಗ ಮುಂದೆ ಜೀವನ ಮಾಡೋದು ನಿನ್ಗೆ ಮೊದಲು ಇಷ್ಟ ಆಗ್ಬೇಕಾ ಹುಡುಗ. ಅದಕ್ಕೆ ಧೈರ್ಯವಾಗಿ ನಿನಗೆ ಇಷ್ಟ ಆಯ್ತಾ ಇಲ್ಲ ಅನ್ನೋದು ನಿಮ್ಮ ಅಪ್ಪನ ಮುಂದೆ ಹೇಳೋದು ಕಲಿ ಅಂತ ಹೇಳ್ತೀನಿ ನಿನಗೆ. ಇಲ್ಲಮ್ಮ, ನಂಗೆ ಅಪ್ಪನ ಹತ್ರಕ್ಕೆ ಮಾತಾಡೋ ಅಷ್ಟು ಧೈರ್ಯ ಇಲ್ಲ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳವ. ಅದೇ ಈಗ ಅಪ್ಪ ಚಹಾ ಕುಡಿಯೋಕೆ ಬರ್ತೈತಲ್ಲ, ದಿವ್ಯಾ ಮದುವೆಗೆ ಒಪ್ಕೊಂಡಿದ್ದಾಳಂತ ಹೇಳಿ.
ಏನು ಮದುವೆ ಒಪ್ಕೊಂಡೆ ಖರೇನಾ? ಹ್ಞೂ ಖರೇನಾ ಅಮ್ಮ, ನನ್ನ ಮನಸ್ಸಿಂದ ಒಪ್ಕೊಂಡಿದ್ದೇನಂತ ಹೇಳಪ್ಪ. ಪದೇ ಪದೇ ನೀವು ಕೇಳೋದು, ನಾನು ನಿಮ್ಮ ಮನಸ್ಸಿಗೆ ಬೇಸರ ಮಾಡೋದು ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲಮ್ಮ. ನನಗೇನು ನೀವು ಖುಷಿಯಾಗಿರಬೇಕು, ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಆಯ್ತಮ್ಮ, ಬೆಡ್ರೂಮಲ್ಲಿ ಬಟ್ಟೆ ಇದ್ದಾವೆ ನಾಲ್ಕು ಮಡ್ಚಿಟ್ಟು ಬರ್ತೀನಿ ನಾನು. ಇರು ಇರಿಲಿ, ನೀನು ಮನಸ್ಸಿಂದ ಒಪ್ಕೊಂಡಿದ್ದಿ, ಎಲ್ಲ ನಿನ್ನ ಕಣ್ಣಾಗ ಕನೈತೈತವ. ಅಷ್ಟು ಬಲವಂತದಿಂದ ಮದುವೆ ಆಗೋದು ಬೇಡ ದಿವ್ಯ. ಹೇಳ್ತೀನಿ ತಗೋ ನಿಮ್ಮ ಅಪ್ಪಂಗೆ, ನಾನೇ ಹೇಳ್ತೀನಿ. ಮತ್ತು ಹಿಂಗೆ ಇನ್ನೊಂದು ವರ್ಷ ಇರಲಿ ರೀ, ಮುಂದಿನ ವರ್ಷ ನೋಡೋಣಂತ. ಇಲ್ಲಮ್ಮ, ನಿಜವಾಗ್ಲೂ ಮನಸ್ಪೂರ್ವಕವಾಗಿನೇ ಒಪ್ಕೊಂಡಿದ್ದೀನಿ ನಾನು. ಅದು ಬೆಡ್ರೂಮಲ್ಲಿ ಬಟ್ಟೆ ಇದ್ವಲ್ಲ ಎಲ್ಲ ಹರಡಿರೋದು ಹಂಗೆ ಐತೆ, ಮರ್ಚಿಟ್ಟು ಬಂದ ಆಮೇಲೆ ಮೀನು ತಿಂತೀನಿ. ಮೀನು ತಿಂದ ಹಂಗೆ ಹೋಗತ್ತಾಳಂತ ಇದು ಮಾಡತ್ತೆಯಲ್ಲ ನೀನು. ಇಲ್ಲ ಬರ್ತೀನಿ ತಡಿ. ಹೌದಾ, ನಾನೆಲ್ಲ ನಿನ್ನ ಸಿಟ್ಟಿಲೇ ಹೋಗತ್ತೇನೋ ಅನ್ಕೊಂಡಿದ್ನಲ್ಲವ. ಬೇಡ ಬೇಡ, ಅದು ಬಟ್ಟೆ ನಾನು ಆಮೇಲೆ ಮಡಿಚಿಡ್ತೀನಿ. ಬಾ ಇಲ್ಲಿ ಫಸ್ಟ್ ಮೀನು ತಿನ್ಬಾ, ಬಿಸಿದಿದ್ದಾಗ್ಲನ ತಿನ್ಬೇಕಿದೆ. ಆ ಮಾಡು.